ಶಿಕ್ಷಕರೇ ತಮಗೆಲ್ಲರಿಗೂ ನಮಸ್ಕಾರಗಳು. ಇವತ್ತು ವಿಶೇಷವಾಗಿರ್ತಕ್ಕಂಥ ಒಂದು ಮಾಹಿತಿ. ಎಲ್ಲರೂ ಬಹಳಷ್ಟು ಕನ್ಫ್ಯೂಷನ್ ಆಗ್ತಾ ಇದ್ದಾರೆ. ಜನಗಣತಿ ಮನೆಯನ್ನು ಯಾವ ಉದ್ದೇಶಕ್ಕಾಗಿ ಬಳಸ್ತಾ ಇದೆ ಅನ್ನೋದನ್ನು ನಾವು ನೋಡ್ತಾ ಇದ್ದೇವೆ. ಸೊ ಎಲ್ಲವೂ ಸಹಿತ ಗೊತ್ತಿದ್ದಾವೆ. ಇದು ಪ್ರಶ್ನೆ ಸಂಖ್ಯೆ 7ನೇದಿದೆ, ತಾವೆಲ್ಲ ಗಮನಿಸ್ತಾ ಇದ್ದಾರೆ. ಈ ಪ್ರಶ್ನೆ ಸಂಖ್ಯೆ 7ರಲ್ಲಿ ಆಪ್ಷನ್ಸ್ಗಳು ಸುಮಾರು 9 ಬರ್ತಾ ಇದ್ದಾವೆ. ಸೊ ನಿಮ್ಗೆ ಕಾಮನ್ ಆಗಿ ಗೊತ್ತಿದೆ, ಇಲ್ಲಿ ವಾಸ ಇದ್ದರೆ 1ನೇದು ಯೂಸ್ ಮಾಡ್ತಾ ಇದ್ದಾರೆ. ಸೊ 2ನೇದು ವಾಸ ಮತ್ತು ಇತರೆ ಬಳಕೆ. ಒಂದೇ ವಾಸದ ಜೊತೆಗೆ, ಒಂದೇ ಮನೆಯಲ್ಲಿ ವಾಸ ಜೊತೆಗೆ ಅಂಗಡಿ ಇದ್ದರೆ ಅಥವಾ ಕೈಗಾರಿಕೆಗಳಿದ್ದರೆ, ಕಚೇರಿ ಹೊಂದಿರತಕ್ಕಂಥ ಸ್ಥಳಗಳೇನಾದರೂ ಇದ್ದರೆ, ಸೊ 2ನೇ ಆಪ್ಷನ್ಸನ್ನು ಯೂಸ್ ಮಾಡ್ತಾರೆ. ಸೊ ಅದೇ ರೀತಿ ಕೇವಲ ಅಂಗಡಿ ಕಚೇರಿ ಇದ್ರೆ ಅಂದರೆ ಸೊ ಅವುಗಳಿಗೂ ಸಹಿತ ತಾವೇನು ಮಾಡ್ತಾ ಇದ್ದಾರೆ, 3ನೇ ಒಂದು ಕ್ರಮ ಸಂಖ್ಯೆನ ಬಳಸ್ತಾ ಇದ್ದಾರೆ. ಸೊ ನಾನು ಮೇನಾಗಿ ಹೋಗ್ತಾ ಇರೋದು 9ನೇ ಒಂದು ವಿಶೇಷವಾಗಿರ್ತಕ್ಕಂಥ ಅಂಶ. ಶಾಲೆ ಕಾಲೇಜ್ ಇದ್ದರೆ 4 ಹೋಗ್ತಾ ಇದ್ದಾವೆ. ಸೊ ಅದೇ ರೀತಿ ಹೋಟೆಲು, ವಸತಿ, ಲಾಡ್ಜ್, ವಸತಿ ವಲಯಗಳಿದ್ದರೆ ಸೊ ನಂಬರ್ 5 ಯೂಸ್ ಮಾಡ್ತಾ ಇದ್ದಾವೆ. ಇನ್ನು ಆಸ್ಪತ್ರೆ ಆಗಿರ್ಬೋದು, ಕ್ಲಿನಿಕ್ಗಳಾಗಿರ್ಬೋದು, ಅಥವಾ ದಂತ ಚಿಕಿತ್ಸೆ, ಮೆಡಿಕಲ್ ಸ್ಟೋರ್ಗಳಾಗಿರ್ಬೋದು, ಕ್ಲಿನಿಕ್ ಎಲ್ಲ ಇದು ಅಂದರೆ ನಂಬರ್ 6 ಹೋಗ್ತಾ ಇದ್ದಾವೆ. ಸೊ ಕಾರ್ಖಾನೆ, ವರ್ಕ್ಶಾಪ್ಗಳಿದ್ದು, ವಸ್ತುಗಳ ಉತ್ಪಾದನೆ ಎಲ್ಲ ಇದ್ದು ಅಂದರೆ, ಗಿರಣಿಗಳಿದ್ದು ಅಂದರೆ ಸೊ ನಾವು ನಂಬರ್ 7 ಹೋಗ್ತಾ ಇದ್ದಾವೆ. ಇನ್ನು ಪೂಜಾ ಸ್ಥಳಗಳಿದ್ದು ಅಂದರೆ ಸೊ ನಂಬರ್ 8 ಹೋಗ್ತಾ ಇದ್ದಾವೆ. ಅದು ಮಸೀದಿ ಆಗಿರ್ಬೋದು, ದೇವಸ್ಥಾನ ಆಗಿರ್ಬೋದು, ಚರ್ಚ್ ಆಗಿರ್ಬೋದು, ಅಥವಾ ಇನ್ನಿತರ ಧಾರ್ಮಿಕ ಸ್ಥಳಗಳಿಗೆ ನಂಬರ್ 8. ಸೊ ಮೇನಾಗಿ ಹೋಗ್ತಾ ಇರೋದು ದಟ್ ಈಸ್ ಇಂಪಾರ್ಟೆಂಟ್ ನೋಡಿರಿ. ಸೊ 9ನ್ನು ಎಲ್ಲಿ ಯೂಸ್ ಮಾಡಬೇಕು, ಭಾಳಷ್ಟು ಬಾರಿ ನಮಗೇನಾಗ್ತೈತಿಪ್ಪ ಅಂದ್ರೆ ಈ 9ನೇ ಕ್ರಮ ಸಂಖ್ಯೆ ಏನಾದೈತಿ ಭಾಳಷ್ಟು ಯೂಸ್ ಆಗ್ತಾಯಿದೆ. ಆದಮೇಲೆ ವಾಸೇತರ ಬಳಕೆ ಅದನ್ನು ಕರಿತಾ ಇದ್ದಾವೆ, ನೆನ್ಪಿಟ್ಟುಕೋರಿ. ಹೌದಾ? ಸೊ ವಾಸೇತರ ಬಳಕೆ ಅಂದರೆ ಏನು? ಇಲ್ಲಿ ಅಲ್ಲಿರ್ತಕ್ಕಂಥ ಮಾಲಕರಾಗಿರ್ಬೋದು ಅಥವಾ ಮನೆ ಆಗಿರ್ಬೋದು, ಅವ್ರೇನು ಮಾಡ್ತಾಯಿದ್ದಾರಪ್ಪ ಅಂದ್ರೆ ಅಲ್ಲಿ ವಾಸ ಇರುವುದಿಲ್ಲ. ಆದರೆ ಅವ್ರೇನು ಮಾಡ್ತಾಯಿದ್ದಾರೆ ಹೇಳ್ರಿ, ಬೇರೆ ಒಂದು ಉಪಯೋಗಕ್ಕೆ ಆ ರೂಮನ್ನು ಏನು ಮಾಡ್ತಾಯಿದ್ದಾರೆ ಹೇಳ್ರಿ, ಬಳಕೆಯನ್ನು ಮಾಡ್ತಾಯಿದ್ದಾರೆ. ತಾವು ಗಮನಿಸಬೇಕು. ಹಾಗಾದ್ರೆ ಯಾವುದಕ್ಕೆ ಬಳಕೆ ಮಾಡ್ಬೋದು? ಸೊ 9ನ್ನು ಎಲ್ಲಿ ಯೂಸ್ ಮಾಡ್ತೀವಿ? ಯಾಕೆ 9ನ್ನು ಕೌಂಟ್ ಮಾಡ್ರಿ ಅಂದ್ರೆ ನೋಡಿ, ಇಲ್ಲಿ ಖಾಲಿ ಮನೆ ಮತ್ತು 9ಕ್ಕೆ ಭಾಳ ಡಿಫ್ರೆನ್ಸ್ ಇದೆ ರೀ. 9ನ್ನು ನಾವು ಹೆಚ್ಚಿಗೆ ಯೂಸ್ ಮಾಡಬೇಕು. ಯಾಕೆಂದರೆ ಆ ಮನೆ ಖಾಲಿ ಇದೆ ಅಂತಂದು ತೋರಿಸೋ ಬದಲಾಗಿ ನಾವು 9ನ್ನು ತೋರಿಸೋದು ಯಾವ ಉದ್ದೇಶ ಇದೆ 9 ಅನ್ನೋದು ನೋಡೋದಾದ್ರೆ, ಸೊ ನಿಮಗೆ ಗೊತ್ತಿರಬೇಕು, ಅಲ್ಲಿ ಏನಾದರೂ ಕ್ಲಬ್ ಇದ್ದರೆ, ಹೌದಾ, ಸೊ ಕ್ಲಬ್ ಇರ್ಬೋದು, ಅಥವಾ ಮಂಟಪಗಳಿರ್ಬೋದು, ಹೌದಾ, ಅಥವಾ ವ್ಯಾಯಾಮ ಶಾಲೆಗಳಿರ್ಬೋದು, ಹೌದಾ, ವ್ಯಾಯಾಮ ಶಾಲೆಗಳಿರ್ಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಹಳ್ಳಿಗಳಲ್ಲಿ ಏನು ಕಂಡು ಬರ್ತೀಪ್ಪ ಆ ಥರ. ಸೊ ಗಮನಿಸಬೇಕು ತಾವು ಇದನ್ನು. ನೋಡಿ, ನಮ್ಮ ಹಳ್ಳಿಗಳಲ್ಲಿ ಹೆಚ್ಚಾಗಿ ಕಂಡು ಬರೋದು ಯಾವತ್ತಪ್ಪ ಅಂದ್ರೆ, ಇತರೆ ವಾಸೇತರ ಬಳಕೆಗೆ ವಿಶೇಷವಾಗಿ ಜಾನುವಾರು ಕೊಠಡಿ, ನೋಡಿ ದನಗಳ ಕೊಠಡಿ ಬರ್ತಾ ಇದೆ, ಗೋಶಾಲೆ ಬರ್ತಾ ಇದೆ, ಹೌದಾ. ಸೊ ಕೋಳಿ ಸಾಕಾಣಿಕೆ, ಹೌದಾ, ಸಾಕಾಣಿಕೆಗಳು ಬರ್ತಾ ಇದ್ದಾವೆ, ಅಥವಾ ಗ್ಯಾರೇಜ್ಗಳು ಬರ್ತಾ ಇದ್ದಾವೆ, ಹೌದಾ. ಸೊ ಬಸ್ ಸ್ಟ್ಯಾಂಡ್ ಇದೆ, ಸಭಾಂಗಣ ಇದೆ, ಹೌದಾ. ಸೊ ಪಂಪ್ ಹೌಸ್ ಇದೆ, ಹೌದಾ, ಗೋದಾಮುಗಳಿದಾವೆ, ಪೆಟ್ರೋಲ್ ಪಂಪ್ ಇದಾವೆ, ಗ್ರಂಥಾಲಯ ಇದಾವೆ, ಕೊಳವೆ ಬಾವಿ ಕೋಣೆಗಳಿದ್ದಾವೆ, ಹೌದಾ. ಸೊ ಕ್ರೀಡಾಂಗಣ ಇದೆ. ನೋಡಿ, ಇಷ್ಟೆಲ್ಲದಕ್ಕೂ ಸಹಿತ ಏನಾದೈತೆ ಹೇಳ್ರಿ, ವಾಸೇತರ ಬಳಕೆ ಅಂತಂದು ಬರ್ತಾಯಿದೆ. ಸೊ ನಂಬರ್ 9 ಯೂಸ್ ಮಾಡಿರಿ. ಇದು ನಿಮಗೆ ಭಾಳಷ್ಟು ಕೌಂಟ್ ಆಗ್ತಾಯಿದೆ. ವಾಸೇತರ ಬಳಕೆಗೆ ಏನಾಗ್ತದೆ, ಶೋ ಆಗ್ತೈತಿ. ಯಾಕಂದರೆ ಖಾಲಿ ಮನೆಗಳು ಶೋ ಆಗ್ತಾಯಿಲ್ಲ, ನಾವು ನೋಡ್ತಾ ಇದ್ದಾವೆ, ಹೌದಾ. ಸೊ ಖಾಲಿ ಮನೆಗಳನ್ನು ಯಾವಾಗ ಬಳಸಬೇಕು ಅನ್ನೋದು ಸಹಿತ ನಿಮಗೇನಾಗಿರಬೇಕು, ಗೊತ್ತಿರಬೇಕು. ಸೊ ಹಾಗಾಗಿ ಅತಿ ಹೆಚ್ಚಾಗಿ ನಮಗೆ ಬಳಕೆ ಆಗೋದು ಯಾವ್ದು ಹೇಳ್ರಿ, ಸೊ 9 ಬಳಕೆ ಆಗ್ತಾಯಿದೆ. ತಾವು ಇದನ್ನು ಏನು ಮಾಡಿರಿ, ಗಮನಿಸ್ರಿ. ಹಾಗಾದರೆ ಆದಮೇಲೆ ಇನ್ನು ಮೇನ್ ಇಂಪಾರ್ಟೆಂಟ್, ನಾವು ಹೆಚ್ಚು ಏನು ಮಾಡ್ತಾವಪ್ಪ ಅಂದ್ರೆ ಖಾಲಿ ಮನೆಯನ್ನು ಬಳಸ್ತಾ ಇದ್ದಾವೆ. ಸೊ ಖಾಲಿ ಮನೆ ಅಂದ್ರೆ 0ನ್ನು ಯೂಸ್ ಮಾಡ್ತಾ ಇದ್ದೇವೆ. ಸೊ ಖಾಲಿಯನ್ನೇ ಯಾವಾಗ ಯೂಸ್ ಮಾಡಬೇಕಪ್ಪ ಅಂದ್ರೆ, ಆ ರೂಮ್ ಏನಾದರೂ ರಿಪೇರಿ ಮಾಡೋದಿದ್ರಿ, ರಿಪೇರಿ ಮಾಡಬೇಕಾಗಿತ್ತಂದರೆ, ಅಥವಾ ಅದಕ್ಕಿನ್ನೂ ಬಾಡಿಗೆದಾರರು ಬೇಕಾಗಿದ್ದಾರೆ, ಬಾಡಿಗೆದಾರರು ಅವಶ್ಯಕತೆ ಇದೆ ಅಂತಿದ್ದಾಗ, ಅಥವಾ ಆ ಒಂದು ರೂಮ ಇನ್ನೂ ನಿರ್ಮಾಣ ಹಂತದಲ್ಲಿದೆ ಇರೋದ್ರಿಂದ, ಹೌದಾ. ಸೊ ಈ ಒಂದು ಆಪ್ಷನ್ಸ್ಗಳಿದ್ದಾಗ ರಿಪೇರಿ ಮಾಡೋದಾಗಿರ್ಬೋದು, ಜೊತೆಗೇನಪ್ಪ ಅಂದ್ರೆ ಬಾಡಿಗೆ ಇರ್ಬೋದು, ನಿರ್ಮಾಣ ಇರ್ಬೋದು, ಹೌದಾ. ಸೊ ಇಂಥ ಸಂದರ್ಭದಲ್ಲಿ ಏನಾಗಿರ್ತೈತಿಪ್ಪ ಅಂದ್ರೆ ಖಾಲಿ ಆತಂದು ನಾವೇನು ಮಾಡಬೇಕಾಗ್ತೈತಿ, ಸೊ ತೋರಿಸ್ಬೇಕಾಗ್ತೈತಿ. ತಾವು ಇದನ್ನು ಗಮನಿಸ್ಬೇಕಾಗ್ತೈತಿ. ಉದಾಹರಣೆ, ಒಂದು ವೇಳೆ ರೂಮ್ ಇದೆ ಆಲ್ರೆಡಿ, ಆ ಖಾಲಿ ಇದೆ, ಬಟ್ ಅದೇನಾಗಿದೆ ಅಂದರೆ ಮುರಿದು ಬಿದ್ದಿದೆ, ಶಿಥಿಲವಾಗಿದೆ, ಅವಾಗ ಯೂಸ್ ಮಾಡ್ಬೋದು. ಅಥವಾ ಖಾಲಿ ಇದೆ, ರಿಪೇರಿ ಮಾಡಿಸ್ಬೇಕಾಗಿದೆ, ನಿರ್ಮಾಣ ಹಂತದಲ್ಲಿದೆ, ಬಾಡಿಗೆದಾರರ ಅವಶ್ಯಕತೆ ಇದೆ ಅಂತ ಹೇಳ್ಬೋದು, ಕೆಡವಾರದಾರ ಅನ್ನೋದು ಖಾಲಿ ಐತಿ, ಹೌದಾ. ಸೊ ಈ ರೀತಿ ಏನಪ್ಪ ಆ ಥರ ಆಪ್ಷನ್ಸ್ಗಳಿದ್ದಾಗ ನಾವು ಖಾಲಿ ಮನೆ 0ಯನ್ನು ಯೂಸ್ ಮಾಡಬೇಕಾಗ್ತೈತಿ, ಹೌದಾ. ಸೊ ಈ ಅಂಶಗಳಿದ್ದಾಗ ಮಾತ್ರ ಏನು ಮಾಡಿರಿ ಅಂದ್ರೆ ತಾವೇನು ಮಾಡಿರಿ, ಸೊ 0 ಖಾಲಿ ಸಂಖ್ಯೆಯನ್ನು ಯೂಸ್ ಮಾಡ್ಕೋರಿ. ಅದರ ಬದಲಾಗಿ ನೀವು ಮಾಡಬೇಕಾಗಿರೋದು ಅತಿ ಹೆಚ್ಚಾಗಿ ಯಾವ್ದು ಹೇಳ್ರಿ, ಸೊ ನೋಡಿ, ವಾಸೇತರ ಬಳಕೆಯಲ್ಲಿ ಬಹಳಷ್ಟು ಬರ್ತಾ ಇದ್ದಾವೆ. ನಾನು ಹೇಳಿದೆ, ಕ್ರೀಡಾಂಗಣ, ವಸ್ತು ಸಂಗ್ರಹಾಲಯ ಆಗಿರ್ಬೋದು, ಮೃಗಾಲಯ ಆಗಿರ್ಬೋದು, ಜಾನುವಾರು ದನಗಳ ಕೊಟ್ಟಿಗೆ, ಗೋಶಾಲೆಗಳು ಬರ್ತಾ ಇದ್ದಾವೆ, ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ, ಗೂಳಿ ಸಾಕಾಣಿಕೆ, ಗ್ಯಾರೇಜ್ ನಿಲ್ಸಾಕ, ಪ್ರಯಾಣಿಕರ ಬಸ್ ಸ್ಟ್ಯಾಂಡ್ ಇದ್ದು ಅಂದ್ರೆ, ಹೌದಾ, ವಿದ್ಯುತ್ ಉಪಕೇಂದ್ರಗಳಿದ್ದು ಅಂದ್ರೆ, ಪಂಪ್ ಹೌಸ್ಗಳಿದ್ದು ಅಂದ್ರೆ, ಪೆಟ್ರೋಲ್ ಪಂಪ, ಬಾವಿಗಳ ಕೋಣೆಗಳ ರೂಮ್ ಇದ್ದು ಅಂದ್ರೆ, ಗ್ರಂಥಾಲಯಗಳಿದ್ದು ಅಂದ್ರೆ, ಸೊ ಏನು ಮಾಡಿರಿ, ನಂಬರ್ 9 ಯೂಸ್
ಮಾಡ್ಕೊರಿ. ಇದು ನಮಗೆ ವೇವ್ ಸಮ್ರಿಯಲ್ಲಿ ಏನಾಗ್ತೈತಿ ಶೋ ಆಗ್ತಾ ಇದೆ. ಸೊ ಹಾಗಾಗಿ ಖಾಲಿ ಮನೆಗಳು ಶೋ ಆಗ್ತಾ ಇಲ್ಲ. ಹೆಚ್ಚಾಗಿ ಈ ಒಂದು ಉದ್ದೇಶಕ್ಕಾಗಿ ಏನಾದರೂ ಇದ್ರೆ ಮಾತ್ರ ಏನು ಮಾಡ್ರಿ ಅಂದರೆ 9 ಯೂಸ್ ಮಾಡ್ಕೊರಿ. ಇಲ್ಲಾರ ನಾನು ಹೇಳಿಲ್ಲ 0ನ ಯಾವಾಗ ಬಳಸಬೇಕಪ್ಪ ಅಂತಂದು ಕೇಳಿದರೆ, ಸೊ ಕಾಮನ್ನಾಗಿ ಅಲ್ಲಿ ಶಿಥಿಲವಾಗಿದೆ, ರಿಪೇರಿ ಮಾಡಿಸಬೇಕಾಗಿದೆ, ನಿರ್ಮಾಣ ಹಂತದಲ್ಲಿದೆ ಅಥವಾ ಕೆಡವಾರದರು ಹೌದಾ. ಸೊ ಇಂಥ ಒಂದು ಆಪ್ಷನ್ಸ್ಗಳಿದ್ದಾಗ ಏನು ಮಾಡಿರಿ, ಖಾಲಿ ಆಯ್ತಂದು ತೋರಿಸ್ರಿ. ಅಥವಾ ಅವ್ರ ಮನೆಯಲ್ಲಿ ಯಾರಾದರೂ ಊರಿಗೆ ಹೋಗಿರಂದ್ರೆ, ತೀರ್ಥಯಾತ್ರೆಗೆ ಹೋಗಿರಂದ್ರೆ ಅವಾಗ ನಾವು 0 ತೋರಿಸೋ ಹಾಗಿಲ್ಲ, ನೆನ್ಪಿಟ್ಕೋರಿ. ಹೌದ್ರೆ ಎಸ್, ನೆರೆಯವರ ಸಹಾಯದಿಂದ ಅವಾಗ ಏನು ಮಾಡಬೇಕು, ಅವರ ಮಾಹಿತಿನ ತುಂಬಬೇಕು. ರೈಟ್. ಸೊ ಇದನ್ನು ತಾವು ಗಮನಿಸಬೇಕಾದೈತಿ, ನೆನ್ಪಿಟ್ಕೋರಿ, ಕನ್ಫ್ಯೂಷನ್ ಮಾಡ್ಕೋಕ್ಕೆ ಹೋಗಬೇಡಿ. ಸೊ ಒಟ್ಟಾರೆ ಸರಿಯಾಗಿ ಕೋಡ್ಗಳನ್ನು ಬಳಸ್ರಿ. ಯಾಕಂದ್ರೆ ಮೇನ್ ಇರೋದೇ ಯಾವುದು ಹೇಳ್ರಿ, 7ನೇ ಕೋಡ ಭಾಳ ಇಂಪಾರ್ಟೆಂಟ್ ಇದೆ. ತಾವು ಇದನ್ನು ಗಮನಿಸಬೇಕು ಅಂತಂದು ಹೇಳ್ತಾ ಇದ್ದೇನೆ. ಕ್ಲಿಯರಾ? ಎಸ್, ಆದಮೇಲೆ ಚೆನ್ನಾಗಿ ಗಂತಿ ಮಾಡಿ ಅಂತ ಹೇಳ್ತಾ ಎಸ್, ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭ ದಿನ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.